ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರೆಂಡ್ಸ್, ಇಲ್ಲಿ ನಚಿಕೇತ ಹೇಳ್ತಾ ಇರ್ತಾನೆ, ಅಲ್ಲಮ್ಮವ DNA ಟೆಸ್ಟ್ ಮಾಡಿಸಿದ್ರು ಸಹ ಇವಳು ಮನಸ್ವಿನಿ ಅಂತ ಗೊತ್ತಾಗಿದೆ, ಆದರೂ ಸಹ ಯಾಕೆ ಅಜಿತಣ್ಣ ನಂಬ್ತಾ ಇಲ್ಲ, ಯಾಕೋ ಇಷ್ಟು ಸ್ಟ್ರೇಂಜರ್ ಅಂತ ಅನ್ನಿಸ್ತಿದೆ ಅಂತ ಅನ್ಬೇಕಾದ್ರೆ ಶ್ರವಣ್ ಹೇಳ್ತಾ ಇರ್ತಾನೆ, ನೀನು ನಿಮ್ಮ ಅತ್ತಿಗೆ ಮತ್ತು ಅಣ್ಣನ ಮಾತನ್ನ ಕೇಳಿ ನನ್ನ ಮಗಳ ಮೇಲೆ ನೀನು ಸಹ ಅನುಮಾನ ಪಡ್ತಾ ಇದೆಯಾ, ಇವಾಗಷ್ಟೇ ಇಂಡಿಯಾಗೆ ಬಂದಿದೆಯಾ, ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ತಾ ಇರ್ತಾನೆ. ಹಾಗೆ ನೀವೆಲ್ಲರೂ ಸಹ ಈ ರೀತಿ ಕೇಳೋದ್ರಿಂದ ನನ್ನ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಂತ ಹೇಳ್ತಿರ್ಬೇಕಾದ್ರೆ, ಸಾರಿ ಮಾವ ಅಂತ ಈ ಕಡೆ ನಚಿಕೇತು ಶ್ರವಣ್ ಹತ್ರ ಸಾರಿ ಕೇಳಿಬಿಟ್ಟು ಹಾಗೆ ಮನಸ್ವಿನಿನ ಒಂದು ಸೆಕೆಂಡ್ ಸಾರಿ ಅಂತ ಅಂದ್ಬಿಟ್ಟು ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಬೇಕು ಬೇಕು ಅಂತ ಮನಸ್ವಿನಿ ಡಲ್ಲಾಗಿ ನಿಂತಿರೋದನ್ನು ನೋಡಿ ಶ್ರವಣ್ ಹೇಳ್ತಾ ಇರ್ತಾನೆ, ನೋಡು ಮಗಳೇ, ಬೇಜಾರು ಮಾಡ್ಕೋಬೇಡ, ನಾನು ಯಾವಾಗಲೂ ನಿನ್ನ ಜೊತೆ ಇರ್ತೀನಿ ಕಂದ, ಆಯಿತಾ, ಅಪ್ಪ ನಿನ್ನ ಜೊತೆ ಇರಬೇಕಾದ್ರೆ ಟೆನ್ಷನ್ ಹಾಕಿ ಯಾರ್ಯಾರ ಮಾತಿಗೆ ನೀನು ತಲೆ ಕೆಡಿಸ್ಕೋಬೇಡ ಅಂತ ಖುಷಿಯಾಗಿರು ಅಂತ ಹೇಳಿ ಹೊರಟೋಗ್ತಿರ್ಬೇಕಾದ್ರೆ ಇವಳು ಅವಳಿಗೆ ತುಂಬ ಖುಷಿ ಪಡ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ದೇವ್ಯಾನಿ ಖುಷಿಯಿಂದ ಡ್ರಿಂಕ್ಸ್ ಮಾಡ್ತಿರ್ಬೇಕಾದ್ರೆ ಡೋರ್ ಲಾಕ್ ಯಾರೋ ಮಾಡ್ದಂಗೆ ಆಗುತ್ತೆ. ಸೌಂಡ್ ಮಾಡೋ ರೀತಿ ಇದ್ಯಾರಿದು, ಇಷ್ಟೊತ್ತಿನಲ್ಲಿ ಯಾರು ಬಂದಿರ್ಬೋದು, ಅಂಜು ಏನೋ ಬಂದಿರ್ಬೋದಂತ ಡೋರ್ ಓಪನ್ ಮಾಡಿ ನೋಡಿದರೆ ಅಲ್ಲಿ ಅಶ್ವಿನಿ ಬಂದಿರ್ತಾಳೆ. ಅಶ್ವಿನಿ ನೋಡಿ ಒಂದು ಕ್ಷಣ ಶಾಕ್ ಆಗಿಬಿಡ್ತಾಳೆ. ಈ ಕಡೆ ದೇವ್ಯಾನಿ ಅವಳು ಸಹ ಬಂದುಬಿಟ್ಟು ಡ್ರಿಂಕ್ಸ್ನ ತೊಗೊಂಡು ಕೂತ್ಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ, ನನ್ನನ್ನು ಅಜಿತ್ ಕೈಲಿ ಸಿಗಾಕೊಂಗೆ ಮಾಡಿದ್ರಿ, ಮನೆ ಬಿಟ್ಟು ಹೋಗ್ತಾಳೆ ಅಂತ ಅಂದ್ಕೊಂಡಿದ್ರ, ಅಜಿತ್ ಕೈಗೆ ಸಿಕ್ಕಾಕೊಬಿಟ್ಲು, ಹೇಗಿದ್ರು ಮನೆ ಬಿಟ್ಟು ಹೊರಟು ಹೋಗ್ತಾಳೆ ಅಂತ ಖುಷಿಯಾಗಿದ್ರಿ ಅಲ್ವಾ, ಅಲ್ಲ, ನಾನು ಏನಾದರೂ ಮನೆ ಬಿಟ್ಟು ಹೋದರೆ ಖಂಡಿತ ನಿಮ್ಮ ಹೆಸರು ಹೇಳಲ್ಲ ಅಂತ ಅದು ಹೆಂಗೆ ನೀವು ನಂಬ್ಕೊಂಡ್ರಿ ಅಂತ ಅನ್ಬೇಕಾದ್ರೆ ದೇವಿಯನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಆಗ ಮತ್ತೆ ದೇವಿಯನ್ನು ನಗಾಡ್ಕೊಂಡು ಹೇಳ್ತಾ ಇರ್ತಾಳೆ, ನೀನು ಎಂಥ ಕಿಲಾಡಿ ಹೆಣ್ಣು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ, ನನ್ನನ್ನು ಸಿಕ್ಕಾಕ್ಸಿದ್ರೆ ನೀನು ಜೈಲಿಗೆ ಹೋಗೋದಂತೂ ಏನು ತಪ್ತಿರ್ಲಿಲ್ವಲ್ಲ, ಅದಕ್ಕೋಸ್ಕರ ನೀನು ನನ್ನ ಹೆಸರನ್ನ ಬಾಯಿ ಬಿಡಲ್ಲ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ಅಶ್ವಿನಿ ಮಾತ್ರ ತುಂಬ ಕೋಪ ಬರ್ತಾ ಇರುತ್ತೆ. ಸೊ ನೆಕ್ಸ್ಟ್ ಅಪ್ಪುನೇ ಆಗಿರ್ತಾಳೆ ಅಂತ ನಾನು ಗೆಸ್ ಮಾಡಿದೆ, ನೀನು ಅದೇ ರೀತಿ ಮಾಡಿದೆ ಅಂತ ಖುಷಿಯಿಂದ ಹೇಳ್ತಿರ್ಬೇಕಾದ್ರೆ ಈ ಕಡೆ ಅಶ್ವಿನಿ ಹೇಳ್ತಿರ್ತಾಳೆ, ಪದೇ ಪದೇ ಇದೇ ರೀತಿ ರಿಸ್ಕ್ ತಗೊಳಕ್ಕೆ ಹೋಗ್ಬಿಡಿ ಮೇಡಮ್, ಟೈಮ್ ಯಾವಾಗಲೂ ಒಂದೇ ಥರ ಇರಲ್ಲ ಅಂತ ಹೇಳ್ತಿರ್ತಾಳೆ. ನಂದು ಒಂದು ಕಣ್ಣು ಹೋದ್ರೂ ಪರವಾಗಿಲ್ಲ, ನಿಮ್ಮದು 2 ಕಣ್ಣು ಹೋಗ್ಲಿ ಅಂತ ನಾನೇನಾದರೂ ಜಿದ್ದಿಗೆ ಬಿದ್ದೆ ಅಂತ ಅಂದ್ಕೊಳ್ಳಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ದೇವ್ಯಾನಿ ಮುಖದಲ್ಲಿ ಬೆವರು ಕಿತ್ಕೊಂಡು ತುಂಬ ಟೆನ್ಷನ್ ಮಾಡ್ಕೊಂಡು ಅಶ್ವಿನಿ ಮುಖ ನಾನು ನೋಡ್ತಾ ಇರ್ತಾಳೆ. ಈ ವಯಸ್ಸಿನಲ್ಲಿ ಹೆಂಗೂ ಸುಖವಾಗಿ ಆರಾಮಾಗಿ ಇಂಥ ಮನೇಲಿ ಕಂಫರ್ಟ್ ಝೋನ್ ಆಗಿ ನೀವು ಇದ್ದೀರಾ, ನಾನೇನಾದರೂ ಮನ್ಸು ಮಾಡಿದರೆ ಎಲ್ಲಿ ಬೀದಿಲಿ ಭಿಕ್ಷೆ ಬೇಳೋ ರೀತಿ ನೀವು ಹಾಕ್ತೀರಾ, ಅದನ್ನು ನೀವು ಯೋಚನೆ ಮಾಡಿ ಅಲ್ವಾ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಬೆವರು ಇಳಿತಿರೋದನ್ನೆಲ್ಲನೂ ಸಹ ದೇವ್ಯಾನಿ ಒರೆಸ್ಕೊತಾ ಇರ್ತಾಳೆ. ಹಾಗೆ ನಾನೇನೋ ಅರೆಸ್ಟ್ ಆಗಿ ಜಸ್ಟ್ 2 ಡೇಸಲ್ಲಿ ನಾನು ವಾಪಸ್ ಬರ್ತೀನಿ, ಆದರೆ ನೀವೇನಾದರೂ ಅರೆಸ್ಟ್ ಆದರೆ ನಿಮ್ಮ ಕತೆ ಏನು ಅಂತ ಗೊತ್ತಲ್ವ ಮೇಡಮ್, ಅದೆಲ್ಲ ಸರಿ, ನನ್ನನ್ನು ಯಾಕೆ ನೀವು ಸಿಗಾಕ್ಸ್ಬೇಕು ಅಂತ ಇತ್ತೀಚೆಗೆ ಈ ರೀತಿ ಆಡ್ತಾ ಇದ್ದೀರಾ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ, ನನ್ನ ಮಗಳ ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತ ನಿನ್ನನ್ನು ಮನಸ್ವಿನಿಯಾಗಿ ನಾನು ಈ ಮನೆಗೆ ಕರ್ಕೊಬಂದೆ, ಆದರೆ ನೀನೇನು ಮಾಡ್ತಿದ್ದೀಯಾ, ಪರ್ಮನೆಂಟಾಗಿ ಜಾಂಡ ಊರಕ್ಕೆ ಮನಸ್ವಿನಿಯಾಗಿ ಇರೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದೆಯಾ, ನಿನ್ನನ್ನು ಮನೆಗೆ ಕರ್ಕೊಬಂದವಳನ್ನ ಮನೆಯಿಂದ ಆಚೆ ಕಳಿಸೋದು ನನಗೇನು ಗೊತ್ತಿಲ್ವಾ, ಅದಕ್ಕೋಸ್ಕರ ಆ ಟೈಮ್ ಬಂದಾಗ ಏನು ಮಾಡಬೇಕು ಅದನ್ನು ಮಾಡಿ ನಿನಗೆ ತೋರಿಸಿದ್ದೀನಿ ಅಂತ ಖುಷಿಯಿಂದ ಹೇಳ್ತಾ ಇರ್ತಾಳೆ. ಹಾಗೆ ತಿಂಗಳುಗಳಿಂದ ನಾನು ನಿಮ್ಮ ಜೊತೆ ಪಳಗಿದ್ದೀನಿ ಮೇಡಮ್, ನಿಮ್ಮ ಪಟ್ಟಿ ಏನು ಅಂತಲೂ ಸಹ ನಾನು ತುಂಬ ಚೆನ್ನಾಗಿ ಅರ್ಥನೂ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನೀವು ಮುಂದಿನ ಬಾಗಿಲಿಂದ ಕಳಿಸಿದ್ರೆ ನಾನು ಹಿಂದಿನ ಬಾಗಿಲಿಂದ ಹೇಗೆ ಬರಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಮ್ಗಳಿಗೆ ನಾವೇ ಕಾಂಪಿಟೇಟಿವ್ ಆದರೆ ನಮ್ಮ ದುಶ್ಮನಗಳಿಗೆ ತುಂಬ ಲಾಭ ಆಗುತ್ತೆ. ಹಾಗೆ ನೋಡಿ ಮೇಡಮ್, ನಿಮ್ಮ ರೇಂಜ್ ಏನು ಅನ್ನೋದು ನನಗೆ ಅರ್ಥ ಆಯಿತು, ಆಯಿತಾ, ನನ್ನಿಂದ ತಪ್ಪಾಗಿದೆ, ಅದಕ್ಕೆ ಸಾರಿ. ಈಗೇನು ಮನಸ್ವಿನಿಯಾಗಿ ಮನೇಲಿ ಯಾವತ್ತು ಕೆಲಸ ಮುಗಿಯುತ್ತೋ ಆವಾಗ ನಾನು ಹೊರಡಬೇಕು ಅಷ್ಟೇ ತಾನೇ, ಅದಕ್ಕೆ ನನ್ನ ಕಡೆಯಿಂದ ಡನ್, ಅದರಿಂದ ನಮಗೆ ಇಬ್ಬರಿಗೂ ಸಹ ತೊಂದರೆ ಇದೆ, ಅದನ್ನು ಅರ್ಥ ಮಾಡ್ಕೊಳ್ಳಿ ಮೇಡಮ್ ಅಂತ ಹೇಳ್ತಿರ್ಬೇಕಾದ್ರೆ ಏನು ಮಾತಾಡೋದು ದೇವಿಯಾನಿ ಸುಮ್ಮನೆ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ. ಇನ್ನೊಂದು ಕಡೆ ಬೆಳಗಾಯ್ತಲ್ಲ ಅಂತ ಅಂದ್ಬಿಟ್ಟು ಈ ಕಡೆ ಭೂಮಿ ಎದ್ದಾಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಕಷ್ಟಪಟ್ಟು ಇಳಿತಾ ಇರ್ತಾಳೆ. ಅಷ್ಟೊತ್ತಿಗೆ ಅಂತ ಈ ಕಡೆ ಅಜಿತ್ ಓಡಿ ಬಂದ್ಬಿಟ್ಟು ಮಿಂಟಲ್ ಏನು ಮಾಡ್ತಿದ್ಯಾ ಅಂತ ಕೇಳ್ತಾ ಇರ್ತಾನೆ. ಅದು ಸಾಹೇಬ್ರೆ ನಿದ್ದೆಗಣ್ಣಲ್ವಾ, ಅದು ಗೊತ್ತಾಗಲಿಲ್ಲ ಅಂತ ಅನ್ಬೇಕಾದ್ರೆ ನೋಡು ಪರವಾಗಿಲ್ಲ, ನಿನ್ನೆ ನಾನೊಂದು ವಿಷಯನ ಕೇಳಬೇಕು ಅಂತ ಅಂದ್ಕೊಂಡೆ, ಹೌದು, ನೀನು ಅದ್ಯಾವಾಗ ಇಷ್ಟು ನೀಟಾಗಿ ಡ್ಯಾನ್ಸ್ ಮಾಡೋದನ್ನು ನೀನು ಕಲ್ತ್ಕೊಂಡೆ ಅಂತ ಕೇಳ್ತಾ ಇರ್ತಾನೆ. ಓ ಅದಾ ಸಾಹೇಬ್ರೆ, ನಾವು ಮಂಡ್ಯಕ್ಕೆ ಬರೋಕ್ಕೆ ಮುಂಚೆ ಒಂದು 2 ವರ್ಷ ಹಾಸನಲ್ಲಿದ್ವಿ, ಅಲ್ಲಿ ಕಥಕ್ ಡ್ಯಾನ್ಸನ್ನು ನಾನು ಅಲ್ಲಿ ಕಲಿತೆ, ಅವ್ರ ಮನೇಲೆ ಬಾಡಿಗೆ ಇದ್ನಲ್ಲ, ಅವ್ರು ನನಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು ಅಂತ ಹೇಳ್ತಾ ಇರ್ತಾಳೆ. ಆಗ ಅಜ್ಜಿತು ಸಹ ತುಂಬ ಬೇಜಾರು ಮಾಡ್ಕೊಂಡು, ಸಾಹಿತ್ಯನು ನಿನ್ನ ರೀತಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ಲು ಅಂತ ಅನ್ಬೇಕಾದ್ರೆ ಭೂಮಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಇದೊಳ್ಳೆ ಕತೆ ಆಯ್ತಲ್ಲ ಸಾಹೇಬ್ರೆ, ನಾನು ಡ್ಯಾನ್ಸ್ ಮಾಡಿದ್ರು ಸಾಹಿತ್ಯ ನೆನೆಸ್ಕೊಂಡು ಕೊರಗ್ತೀರಾ, ಸೀರೆ ಉಟ್ಕೊಂಡ್ರು ಸಾಹಿತ್ಯ ನೆನೆಸ್ಕೊಂಡು ಕೊರಗ್ತೀರಾ, ಒಂದು ಕೆಲಸ ಮಾಡಿ ಇಷ್ಟುದ್ದ ಲೀಸ್ಟ್ ತಂದು ಕೊಟ್ಬಿಡಿ, ಸಾಹಿತ್ಯ ಏನೇನು ಮಾಡ್ತಿದ್ಲು ಅದನ್ನೆಲ್ಲ ನಾನು ಏನು ಮಾಡಲ್ಲ ಅಂತ ಬೈತಾ ಇರ್ತಾಳೆ. ಭೂಮಿ ಸಮಾಧಾನ ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ನೋಡಿ ಸಾಹೇಬ್ರೆ, ಯಾವಾಗಲೂ ನೀವು ಅವ್ರ ನೆನಪಲ್ಲಿರೋದು ನನಗೇನು ಬೇಜಾರಿಲ್ಲ, ಆದರೆ ನೀವು ಅವ್ರನ್ನ ನೆನಪಿಸ್ಕೊಂಡು ಈ ರೀತಿ ಕೊರಗ್ತಾ ಇದ್ದೀರಲ್ಲ, ಅದಕ್ಕೆ ನಾನು ಕಾರಣ ಅಲ್ವಾ ಅನ್ನೋದು ನನಗೆ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಭೂಮಿ ಮತ್ತೆ ಹೇಳ್ತಾ ಇರ್ತಾಳೆ, ಸ್ವಲ್ಪ ಪಲ್ಲವಿ ಅಕ್ಕನ ಕರಿತೀರಾ ಅಂದಾಗ ಯಾಕೆ ಅಂತ ಕೇಳಬೇಕಾದ್ರೆ ವಾಶ್ರೂಮ್ ಕಡೆ ಕೈ ತೋರಿಸ್ತಾ ಇರ್ತಾಳೆ. ಓ ಹೌದಲ್ವಾ, ನಾನೇನಾದರೂ ಈಗ ಹೋಗಿ ಪಲ್ಲವಿ ಅಕ್ಕನ ಕರೆದ್ರೆ ಮನೆಯವರೆಲ್ಲರೂ ನೀನೇ ಕರ್ಕೊಂಡು ಹೋಗ್ಬೋದಿತ್ತಲ್ಲ ಅಂತ ಡೌಟ್ ಪಡ್ತಾರೆ. ನಿನಗೇನಾದರೂ ಕಂಫರ್ಟಬಲ್ ಅಂತ ಅನಿಸಿದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಅನ್ಬೇಕಾದ್ರೆ ಕಣ್ ಬಿಡ್ತಾ ಇರ್ತಾಳೆ. ನೋಡು ನವದುರ್ಗಿ ಥರ ನೀನು ಕಣ್ ಬಿಡಬೇಡ, ನಿನಗೇನಾದರೂ ಕಂಫರ್ಟಬಲ್ ಅನಿಸಿದ್ರೆ ಮಾತ್ರ ಕರ್ಕೊಂಡು ಹೋಗ್ತೀನಿ, ಹ್ಞೂ ಅನ್ನು ಇಲ್ಲಾಂದರೆ ಹ್ಞೂ ಅನ್ನು ಅಂತ ಕೇಳ್ತಾ ಇರ್ತಾನೆ. ಓ ಹೌದಾ, ಹಾಗಾದರೆ ನೀನು ಮೌನವಾಗಿದ್ದೀಯಾ ಅಂತ ಅಂದರೆ ಕರ್ಕೊಂಡೋಗಿ ಅಂತ ಅರ್ಥ. ಸರಿ ಬಿಡು ಕರ್ಕೊಂಡು ಹೋಗ್ತೀನಿ ಅಂತ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಭೂಮಿ ಅಂತ ಸಂಗೀತ ಕಾಫಿ ತೊಗೊಂಡು ಬರ್ತಾಳೆ. ತಗೊಮ್ಮ ಕಾಫಿ ಕುಡಿ ಅಂತ ಹೇಳ್ತಿರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ, ಅಯ್ಯೋ ಸಾಹೇಬ್ರೆ, ಆವಾಗಿಂದ ಐಆರ್ ಆಫೀಸರು ನಿಮಗೆ ಕಾಲ್ ಮಾಡ್ತಲೇ ಇದ್ದಾರೆ, ನೀವು ನೋಡಿದರೆ 8 ಸೇವೆನ ಮಾಡ್ತಾ ಇದ್ದೀರಾ. ಸರಿ ಇವಾಗ ಅತ್ತೆ ಬಂದಿದ್ದಾರಲ್ವ, ನನಗೆ ವಾಶ್ರೂಮ್ಗೆ ಹೋಗೋಕ್ಕೆ ಸಹಾಯ ಮಾಡ್ತಾರೆ, ನೀವು ಹೋಗಿ ಅವ್ರ ಜೊತೆ ಮಾತಾಡಿ ಅಂತ ಕನಸನ್ನೇ ಮಾಡ್ತಾ ಇರಬೇಕಾದ್ರೆ ಅತ್ತೆನ ಕೇಳ್ತಾ ಇರ್ತಾಳೆ. ಅತ್ತೆ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಲ್ವಾ ಅಂದಾಗ, ಆ ರೀತಿ ಕೇಳ್ತಿದ್ದೆಲ್ಲ ಭೂಮಿ, ನಿನಗೆ ಏನು ಬೇಕಾದರೂ ನಾನು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಹೋಗಿ ಸಾಹೇಬ್ರೆ ನೀವು ಮಾತಾಡಿ ಅಂತ ಕಳಿಸ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತ ಒಂದು ನಿಮಿಷ ಇರು ಬರ್ತೀನಿ ಅಂತ ಮತ್ತೆ ಕಿಚನ್ಗೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಹೇಳ್ತಿರ್ತಾನೆ, ಮಹಾರಾಷ್ಟ್ರ ಕಡೆ ಕಾಫಿ ಜೊತೆ ಜಾಂಗೀರು ಎಲ್ಲ ತಿಂತಾರಂತೆ, ನಿಮ್ಮೂರ ಕಡೆ ಏನಾದರೂ ಇದ್ರ ಜೊತೆ ಕಜಾಯ ಏನಾದರೂ ತಿಂತೀಯ ಹೇಳು ತೊಗೊಬರ್ತೀನಿ ಅಂತ ಅನ್ಬೇಕಾದ್ರೆ, ನೀವೇನಾದರೂ ಈಗ ರೆಡಿಯಾಗಕ್ಕೆ ಹೋಗಲಿಲ್ಲ ಅಂತ ಅಂದರೆ ನಾನು 2 ಬಿಸಿ ಬಿಸಿ ಕಜಾಯನ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಅಪ್ಪ, ಹೆಣ್ಮಕ್ಳು ಕಾನೂನ ಕೈ ತೊಗೊಂಡ್ರೆ ತುಂಬ ಕಷ್ಟ ಆಗಿಬಿಡುತ್ತೆ, ನಾನು ಹೋಗ್ಬಿಡ್ತೀನಂತೆ ಅಂತ ಅಜಿತ್ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಅಜ್ಜಿ ಡೈನಿಂಗ್ ಟೇಬಲಲ್ಲಿ ಸಪ್ಪನ್ನ ಸೋಸ್ತಿರ್ಬೇಕಾದ್ರೆ ಅಲ್ಲಿ ಅಶ್ವಿನಿ ಮತ್ತು ಈ ಕಡೆ ಅಂಜನ ಇಬ್ಬರು ಬಂದು ಅಜ್ಜಿ ನಾವು ಹೆಲ್ಪ್ ಮಾಡಲ ಅಂತ ಅನ್ಬೇಕಾದ್ರೆ ದೊಡ್ಡ ನಮಸ್ಕಾರ ಅಂತ ಹೇಳ್ತಿರ್ಬೇಕಾದ್ರೆ ಖುಷಿಯಿಂದ ಅವರಿಬ್ಬರು ಜಾಮೂನ್ನ ತಿಂತಾ ಇರ್ತಾರೆ. ಅಷ್ಟೊತ್ತಿಗೆ ಸಂಗೀತ ಬರ್ತಾಳೆ, ಅಮ್ಮ ಸಪ್ಪನ್ನ ಸೋಸ್ತಾ ಇದ್ದೀರಾ, ಸರಿ ನಾನು ಹೆಲ್ಪ್ ಮಾಡ್ತೀನಿ ಅಂತ ಮಾಡ್ತಿರ್ಬೇಕಾದ್ರೆ ಅವಳು ಕಾಲು ನೋವು ಹೇಗಿದೆ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ತುಂಬ ಖುಷಿ ಆಗ್ತಿರುತ್ತೆ. ಸಂಗೀತ ಮತ್ತೆ ಹೇಳ್ತಾ ಇರ್ತಾಳೆ, ಇಲ್ಲ ಅಮ್ಮ ಅದೇ ರೀತಿ ಇದೆ, ಪಾಪ ಅವಳು ವಾಶ್ರೂಮ್ಗೆ ಹೋಗೋಕ್ಕೂ ಸಹ ತುಂಬ ಕಷ್ಟಪಡ್ತಾ ಇದ್ಲು, ನನ್ನ ಮಗಳು ಮಾಡಿರೋ ಅವಂತಾರದಿಂದ ಅವಳಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಿತ್ತು, ಇಲ್ಲಾಂದರೆ ಮನೇಲೆಲ್ಲ ಜಿಗಿದ್ಕೊಂಡು ಕುಣಿದಾಡ್ಕೊಂಡು ಒಬ್ಬಳೇ ಎಲ್ಲ ಕೆಲಸನೂ ಮಾಡ್ತಾ ಇದ್ಲು ಅಂತ ಹೇಳ್ತಾ ಇರ್ತಾಳೆ. ಈಗ ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ಅಮ್ಮ ಭೂಮಿಗೆ ಸ್ನಾನ ಮಾಡ್ಸೋಕ್ಕೆ ಅಜಿತ್ಗೆ ಹೇಳಿದ್ದೀನಿ ಆಯಿತಾ, ಅವ್ನು ಮಾಡಿಸೋ ಅಷ್ಟೊತ್ತಿಗೆ ನಾನು ತಿಂಡಿನ ರೆಡಿ ಮಾಡಬೇಕು, ಸ್ವಲ್ಪ ಹೆಲ್ಪ್ ಮಾಡಮ್ಮ ಅಂತ ಹೇಳ್ತಿರ್ಬೇಕಾದ್ರೆ ಅಂಜನಾ ಸಂಗೀತನ ಮಾತು ಕೇಳಿಕೊಂಡು ತುಂಬ ಕೋಪ ಮಾಡ್ಕೊತಿರ್ತಾಳೆ. ಹಾಗೆ ಕೋಪ ಮಾಡಿಕೊಂಡು ರೂಮ್ ಒಳಗಡೆ ಬಂದು ಸಿಕ್ಕಿದ್ನೆಲ್ಲ ದೆಸೆತಿರ್ಬೇಕಾದ್ರೆ 46 47 ಅಂತ ಕೌಂಟ್ ಮಾಡ್ತಾ ಇರ್ತಾಳೆ. ಬೇಬಿ ನಿಂತ್ಕೋ, ಏನಾಯಿತು ಹೇಳು ಆಯಿತಾ, ಮತ್ತೆ ಏನಾದರೂ ಅಜಿತ್ ಭೂಮಿ ರೊಮ್ಯಾನ್ಸ್ ಮಾಡ್ತಿರೋ ರೀತಿ ನೀನೇನಾದರೂ ಕನಸು ಕಾಣ್ತಿದ್ಯಾ ಅಂತ ಈ ಕಡೆ ದೇವಿಯನ್ನು ಕೇಳ್ತಿರ್ಬೇಕಾದ್ರೆ ಹ್ಞೂ ಮಾಮ್ ಅಂತ ಹೇಳ್ತಾ ಇರ್ತಾಳೆ. ಹ್ಞೂ ಮಾಮ್, ನನ್ನ ಅಜಿತ್ ಅವಳಿಗೆ ಸ್ನಾನ ಮಾಡ್ಸೋಕ್ಕೆ ಅಂತ ಹೋಗ್ತಾ ಇದ್ದೀನಂತೆ, ದಿನ ರಾತ್ರಿ ಸಹ ಅವನು ತುಂಬ ಸಹಾಯನ ಅವಳಿಗೆ ಮಾಡ್ತಾ ಇದ್ದೇನೆ, ಕಾಲು ಮುರ್ಕೊಂಡು ಒಂದು ಕಡೆ ಕೂತ್ಕೋತಾಳೆ ಅಂತ ಅಂದ್ಕೊಂಡ್ರೆ ನನಗೆ ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅವನು ತುಂಬ ಸೇವೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಿರ್ಬೇಕಾದ್ರೆ ಸ್ವಲ್ಪ ಕಾಮ್ ಡೌನ್ ಆಯಿತಾ, ಯಾಕೆ ನೀನು ಇಷ್ಟೊಂಥರ ಟೆನ್ಷನ್ ತಗೋತಾ ಇದೆಯಾ, ಅವರಿಬ್ಬರು ಗಂಡ ಹೆಂಡತಿ ಅವರಿಬ್ಬರು ನಡುವೆ ರೂಮಲ್ಲಿ ಏನು ಬೇಕಾದರೂ ಆಗೋದು, ಇಟ್ಸ್ ಕಾಮನ್ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಅಂತ ಜೋರಾಗಿ ಕಿರಿತಾ ಇರ್ತಾಳೆ. ನೋಡಿ ಮಾಮ್, ಇದು ಸಾಧ್ಯನೇ ಇಲ್ಲ ಆಯಿತಾ, ಯಾವತ್ತೂ ಸಹ ಅಜಿತ್ ಭೂಮಿಗೆ ಸ್ನಾನ ಮಾಡಿಸ್ಬಾರ್ದು, ನಾನಂತೂ ಇದನ್ನು ಹತ್ತಾಡದೆ ತರಿತೀನಿ ಅಂತ ಕೋಪ ಮಾಡಿಕೊಂಡು ಅಜಿತ್ ರೂಮ್ ಕಡೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ದೇವಿಯನ್ನೇ ಅಶ್ವಿನಿಗೆ ಹೋಗು ಅಂತ ಹೇಳ್ತಿರ್ಬೇಕಾದ್ರೆ ಅವಳು ಸಹ ಓಡೋಗ್ತಾ ಇರ್ತಾಳೆ. ಮತ್ತೆ ಕೋಪ ಮಾಡಿಕೊಂಡು ಬೈತಾ ಇರ್ತಾಳೆ, ಛೇ, ಇವಳು ಭೂಮಿಯಿಂದ ನನ್ನ ಮಗಳಿಗೂ ನನಗೂ ನೆಮ್ಮದಿನೇ ಇಲ್ಲ, ಈ ಮನೇಲಿ ಯಾವತ್ತು ಇವಳು ತೊಲಗ್ತಾಳೋ ಗೊತ್ತಿಲ್ಲ, ಏನು ಮಾಡೋಣ ಇವಳನ್ನ, ಯಾವ ರೀತಿ ಮನೆ ಬಿಟ್ಟು ಕಳ್ಸೋಣ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗೆ ಮತ್ತೆ ಭೂಮಿನ ನೋಡ್ಕೊಂಡು ರೂಮಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ, ಅಲ್ಲ ಕಾಲ್ಗಳಿಗೆ ಒಂದು ಗ್ಲಾಸ್ ಪೀಸ್ ಚುಚ್ಚಿದ ಮೇಲೆ ನಿಂತ್ಕೋಬೇಕು ತಾನೆ, ಅದನ್ನು ಬಿಟ್ಬಿಟ್ಟು ತಲೆ ಸುತ್ತಿ ಬೀಳೋವರೆಗೂ ಡ್ಯಾನ್ಸ್ ಮಾಡ್ತಿದೆಯಲ್ಲ, ಅಷ್ಟು ಗೊತ್ತಾಗಲ್ವ ಅಂತ ಬೈತಿರ್ಬೇಕಾದ್ರೆ, ನೋಡಿ ಸಾಹೇಬ್ರೆ ಕಥಕ್ ಡ್ಯಾನ್ಸ್ನ ಹಾಗೆಲ್ಲ ನಿಲ್ಲಿಸಬಾರ್ದು ಅಂತ ಹೇಳ್ತಿರ್ಬೇಕಾದ್ರೆ, ಓಹೋ ಇದೆಲ್ಲ ತಮ್ಮೊಳಗೆ ಗೊತ್ತು ತಾನೆ ಅಂತ ಆಡ್ಕೋತಾ ಇರ್ತಾನೆ. ಹೋಗಿ ಸಾಹೇಬ್ರೆ ಇದನ್ನೆಲ್ಲ ಗುರುಗಳು ಹೇಳ್ಕೊಟ್ಟಿದ್ರು ಆ ಡ್ಯಾನ್ಸ್ ಮಾಸ್ಟರ್ ಅಂತ ಹೇಳ್ತಿರ್ಬೇಕಾದ್ರೆ, ಓಹೋ ಈಗ ಕಾಲಿಗೆ ಗಾಯ ಆಗಿದೆಯಲ್ಲ, ನಿನ್ನ ಗುರುಗಳು ಬಂದು ನೋಡ್ಕೋತಾರ ಅಂತ ಬೈತಾ ಇರ್ತಾನೆ. ಅಲ್ಲ ಕಾಲ್ ಮೇಲೆ ಕಾಲು ನನಗೆ ಬರ್ತಾ ಇದೆ, ನಾನು ಸ್ಟೇಷನ್ಗೆ ಹೋಗಬೇಕು, ನಾನು ಅಲ್ಲಿಗೆ ಹೋಗ್ಲಾ ಅಥವಾ ನಿನಗೆ ಸ್ನಾನ ಮಾಡ್ಸೋಕ್ಕೆ ನಾನು ರೆಡಿ ಮಾಡಲಾ ಅಂತ ಕೋಪದಿಂದ ಮಾತಾಡ್ತಾ ಇರ್ತಾನೆ. ಹಾಗೆ ಭೂಮಿ ಗುರಾಯಿಸ್ತಿರ್ಬೇಕಾದ್ರೆ ಅಜಿತ್ ನಾನು ಆಗಲ್ಲ ಅಂದಿದ್ದು, ನಾನು ಏನಾದರೂ ಸ್ಟೇಷನ್ಗೆ ಲೇಟಾಗಿ ಹೋದರೆ ನನ್ನ ಹೈಯರ್ ಆಫೀಸರು ಯಾಕೆ ಲೇಟಾಗಿ ಬಂದೆ ಅಂತ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು ನನ್ನ ಹೆಂಡತಿಗೆ ಸ್ನಾನ ಮಾಡಿಸಿದ್ದೆ ಅಂತ ಹೇಳೋಕ್ಕಾಗುತ್ತಾ ಅಂತ ಅನ್ಬೇಕಾದ್ರೆ, ಯಾಕೆ ಸಾಹೇಬ್ರು ಇಷ್ಟು ಕೋಪ ಮಾಡ್ಕೋತೀರಾ, ನನಗೆ ನೀವು ಸ್ನಾನ ಮಾಡಿಸೋದು ಬೇಕಾಗಿಲ್ಲ, ಹೊರಟೋಗ್ರಿ, ನಾನು ಸ್ನಾನ ಮಾಡ್ಕೋತೀನಿ ಅಂತ ಅವಳು ಕೋಪದಿಂದ ಮಾತಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಂಜನಾ ಅಜಿತ್ ಅಂತ ಓಡೋಡಿ ಬರ್ತಾ ಇರ್ತಾಳೆ. ಓಡೋಡಿ ಅಂಜನ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಅಲ್ಲ ಅಲ್ಲ ಅಜಿತ್, ನಮ್ಮ ಭೂಮಿನ ಯಾಕೆ ಬೈತಾ ಇದೆಯಾ ಅಂತ ಹೇಳ್ತಿರ್ಬೇಕಾದ್ರೆ ಅವಳ ಜೊತೆ ಅಶ್ವಿನಿನೂ ಬಂದ್ಬಿಟ್ಟು ಈಗ ನೋಡ್ತಾ ಇರಬೇಕಾದ್ರೆ ವಿತೌಟ್ ಪರ್ಮಿಷನ್ ನೀನು ನನ್ನ ರೂಮಿಗೆ ಯಾಕೆ ಬಂದೆ, ಗೆಟ್ ಔಟ್ ಅಂತ ಕೋಪ ಮಾಡಿಕೊಂಡು ಬೈತಿರ್ಬೇಕಾದ್ರೆ, ಸಾರಿ ಆಯಿತಾ, ನಾನು ಸಾರಿ ಕೇಳೋಕ್ಕೆ ಅಂತ ಬಂದೆ, ನಿನಗೆ ಗೊತ್ತಾಯ್ತಲ್ವ ಎಲ್ಲ ಅಪೇಕ್ಷೆಯಿಂದ ತಪ್ಪು ಅಂತ, ಅದಕ್ಕೆ ಸಾರಿ ಕೇಳಕ್ಕೆ ಬಂದೆ ಅಂತ ಅಶ್ವಿನಿ ನಾಟಕ ಮಾಡ್ತಿರ್ಬೇಕಾದ್ರೆ, ನಿನ್ನ ಕ್ರೊಕೊಡೈಲ್ ಕಣ್ಣೀರು ನಾಟಕನ ನನ್ನ ಮುಂದೆ ನೀನು ಹೇಳ್ಬೇಡಬೇಡ, ನಿನ್ನ ಡ್ರಾಮಾನ ನಾನು ನಂಬಕ್ಕೆ ರೆಡಿಯಾಗಿಲ್ಲ ಅಂತ ಬೈತಾ ಇರ್ತಾನೆ.
ಹಾಗೆ ಗೆಟ್ ಲಾಸ್ಟ್ ಅಂತ ಬೈತಿರ್ಬೇಕಾದ್ರೆ ಭೂಮಿ ಸಮಾಧಾನ ಮಾಡ್ಕೊಳ್ರಿ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ಮೊನ್ನೆ ತಾನೇ ಇಷ್ಟೊಂದು ಥರ ಇನ್ಸಿಡೆಂಟ್ ಎಲ್ಲ ಆಗಿದೆ, ಶ್ರವಣ್ ಮಾವನ ಮುಖ ನೋಡ್ಕೊಂಡಾದರೂ ಅವಳನ್ನ ಕ್ಷಮಿಸಿ ಸುಮ್ಮನೆ ಇದ್ಬಿಡಿ, ನೀವು ನನ್ನ ಜೊತೆ ಇರೋವರೆಗೂ ಯಾರು ನನ್ನನ್ನು ಏನು ಮಾಡೋಕ್ಕಾಗಲ್ಲ ಅಂತ ಅಂದಾಗ ತುಂಬ ಬೇಜಾರಿಂದ ಅವಳ ಮುಖ ನಾನು ನೋಡ್ತಾ ಇರ್ತಾನೆ. ಆಗ ಅಂಜನಾ ಹೇಳ್ತಾ ಇರ್ತಾಳೆ, ಸರಿ ಟೈಮ್ ಆಯಿತು ನೀನು ಹೊರಡು, ಆಲ್ರೆಡಿ ಟೈಮ್ ಆಗಿದೆ ಪೊಲೀಸ್ ಸ್ಟೇಷನ್ಗೆ, ನಾವು ನಿನ್ನ ಹೆಂಡ್ತಿಗೆ ಸ್ನಾನ ಮಾಡಿಸಿ ಸೀರೆನೂ ಸಹ ನಾವೇ ಉಡಿಸ್ತೀವಿ ಅಂತ ಅನ್ಬೇಕಾದ್ರೆ ನೀನು ಯಾಕೆ ಇಷ್ಟೊಂಥರ ಎಕ್ಸೈಟ್ ಆಗಿದೆಯಾ, ಈ ಹೆಂಡ್ತಿಗೆ ಸ್ನಾನ ಮಾಡಿಸೋದು ಸೀರೆ ಉಡಿಸೋದು ನನ್ನ ಜವಾಬ್ದಾರಿ, ಲಾಸ್ಟ್ ಟೈಮ್ ಗುಂಡೆ ಇಟ್ಟು ಬಿದ್ದಾಗ ನಾನೇ ತಾನೇ ಮಾಡಿದ್ದು ಅಂತಂದಾಗ ಏನೂ ಸೀರೆನೂ ನೀನೇ ಉಡಿಸ್ತಾ ಅಂತ ಕೇಳ್ತಾ ಇರ್ತಾಳೆ. ಹೌದು, ನೀನು ಯಾಕೆ ಇಷ್ಟು ಆಶ್ಚರ್ಯವಾಗಿ ಕೇಳ್ತಿದೆಯಲ್ಲ, ನನ್ನ ಕೈಲಿ ಇದನ್ನು ನಂಬೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಸರಿ ಈಗೇನು ಹೋಗ್ತೀ ಇಲ್ವಪ್ಪ ಅಂದಾಗ, ನಿಮ್ಮನ್ನು ನಾನು ನಂಬಲ್ಲ, ಸೆಕ್ಯೂರಿಟಿಗೋಸ್ಕರ ನಮ್ಮ ಅಮ್ಮನ್ನ ನಾನು ಇಲ್ಲಿ ನಿಲ್ಲಿಸಿ ಹೊರಡ್ತೀನಿ ಅಂದ್ಬಿಟ್ಟು ಮದರ್ ಇಂಡಿಯಾ ಅಂತ ಕೂಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಸಂಗೀತ ಬಂದೆ ಕಣಪ್ಪ ಅಂತ ಬರ್ತಾ ಇರ್ತಾಳೆ. ಮತ್ತೆ ಸಂಗೀತ ಹೇಳ್ತಾ ಇರ್ತಾಳೆ, ತಿಂಡಿ ರೆಡಿ ಆಗಿದೆ, ಇಲ್ಲಿಗೆ ತೊಗೊಬರಲ್ಲ ಅಥವಾ ಭೂಮಿನ ಕೆಳಗಡೆ ಎತ್ಕೊಂಡ್ಬರ್ತೀಯ ಅಂತ ಅನ್ಬೇಕಾದ್ರೆ, ಅಯ್ಯೋ ಅಮ್ಮ ಅವಳು ಇನ್ನೂ ಸ್ನಾನ ಮಾಡಿಲ್ಲ, ಪರವಾಗಿಲ್ಲ ನಾನು ಕೆಳಗಡೆ ಬಂದು ತಿಂಡಿ ತಿಂತೀನಿ, ಇವಳಿಗೆ ಇಲ್ಲೇ ತಂದು ತಿಂಡಿನ ತಿನ್ನಿಸಿ, ನನಗೆ ಟೈಮ್ ಆಗಿದೆ, ಈ ಕೇಡಿಗಳಿಬ್ಬರು ಸ್ನಾನ ಮಾಡಿಸ್ತಾರಂತೆ, ಆದರೆ ನನ್ನ ಹೆಂಡ್ತಿನೇ ಇವ್ರ ಕೈಲಿ ಕೊಡೋಕ್ಕೆ ನನಗೆ ತುಂಬ ಕಷ್ಟ ಆಗ್ತಿದೆ ಕಣಮ್ಮ ಅಂದಾಗ, ಟೆನ್ಷನ್ ಮಾಡ್ಕೋಬೇಡ, ಇವ್ರ ಜೊತೆ ನಾನು ಇರ್ತೀನಿ, ನೀನು ಆರಾಮಾಗಿ ಹೋಗು ಅಂದಾಗ, ಸರಿ ಅಮ್ಮ ನಾನು ಬೇರೆ ಬಾತ್ರೂಮಲ್ಲಿ ಸ್ನಾನ ಮಾಡ್ತಾ ಇರ್ತೀನಿ, ಸ್ವಲ್ಪ ಡ್ರೆಸ್ನ ತಂದ್ಕೊಂಡು ಅಂದ್ಬಿಟ್ಟು ಭೂಮಿ ಹತ್ರ ಬಂದು ಅವಳ ಮುಖನ ನೋಡಿಬಿಟ್ಟು ಹಾಗೆ ತಲೆನ ಸವರಿ ಬರ್ತೀನಿ ಅಂತ ಹೇಳಿ ಹೊರಟೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ಆದಿತ್ಯ ಪೊಲೀಸ್ ಸ್ಟೇಷನ್ಗಿಂತ ಬಂದು ಕೂತಿರ್ಬೇಕಾದ್ರೆ ಅಲ್ಲಿ ಸತ್ಯನೂ ಸಹ ಕೂತಿರ್ತಾನೆ. ಈ ಕಡೆ ಆದಿತ್ಯ ತುಂಬ ಟೆನ್ಷನಿಂದ ಒದ್ದಾಡ್ತಿರ್ಬೇಕಾದ್ರೆ ಅವ್ನು ಯಾವ ರೀತಿ ಆಡ್ತಿದ್ದಾನೆ ಅದೆಲ್ಲನೂ ಸಹ ಸತ್ಯನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಕೂತ್ಕೋತಾನೆ, ಬೆವ್ರನ್ನೆಲ್ಲ ಒರೆಸ್ಕೋತಾನೆ, ಹಾಗೆ ಟೆನ್ಷನ್ ಮಾಡ್ಕೋತಾನೆ, ಫೋನ್ ನೋಡ್ತಾನೆ, ಹಾಗೆ ಅಲ್ಲಿ ಇಲ್ಲಿ ಓಡಾಡ್ತಿರ್ಬೇಕಾದ್ರೆ ಈ ಕಡೆ ಅದನ್ನೆಲ್ಲ ನೋಡಿ ಸತ್ಯ ನಾನು ನಗಾಡ್ತಾ ಇರ್ತಾನೆ. ನನಗೆ ಗೊತ್ತಪ್ಪ, ಭೂಮಿಗೆ ಈ ರೀತಿ ಆಗಿದೆಯಲ್ಲ ಅದಕ್ಕೆ ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೆ ನೀನು ದೇಹ ಮಾತ್ರ ಇಲ್ಲಿದೆ, ನಿನ್ನ ಮನಸ್ಸೆಲ್ಲ ಅಲ್ಲೇ ಇದೆ, ಒಂದು ಕೆಲಸ ಮಾಡು, ಭೂಮಿಗೆ ಜೊತೆ ಮಾತಾಡು ಅಂತ ಅಂದಾಗ, ಇಲ್ಲ ಆ ರೀತಿ ಏನೂ ಇಲ್ಲ, ನಾನು ಸರಿ ಇದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಆಯ್ ಬ್ರೋ ಅಂತ ಊಟ ತಗೊಂಡು ನಚಿಕೇತು ಸ್ಟೇಷನಿಗೆ ಬರ್ತಾನೆ. ಏನು ನೀನು ಊಟ ತಗೊಬಂದಿದೆಯಲ್ಲ, ಯಾಕೆ ಬಂದೆ ಅಂತ ಅನ್ಬೇಕಾದ್ರೆ, ಅಲ್ಲ ಬ್ರೋ ಯಾವಾಗ ಬಂದರು, ಯಾಕೆ ಬಂದೆ ಅಂತ ಕೇಳ್ತಾ ಇದೆಯಲ್ಲ, ನಾನು ಬರೋದು ನಿನಗೆ ಇಷ್ಟ ಇಲ್ವಾ ಅಂತ ಹೇಳ್ತಾ ಇರ್ತಾನೆ. ಸರಿ ಬಿಡು ಬ್ರೋ ಹೋಗ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಬಾಬಾ ಅಂತ ಕರಿತಾನೆ. ಕರೆದಾಗ ಏನು ಗೊತ್ತಾ, ಭೂಮಿ ಹೇಗಿದ್ದಾಳೆ, ಅವಳು ಕಾಲಿನ ಎಷ್ಟು ದಿನದಲ್ಲಿ ಹುಷಾರಾಗುತ್ತೆ, ಯಾವಾಗಲೂ ಟೀ ಅಂಗಡಿಗೆ ಬರ್ತಾ ಇದ್ದಲ್ಲ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಯಾವಾಗ ಅವಳು ರೆಡಿ ಆಗ್ತಾಳೆ, ಯಾವಾಗ ಸರಿ ಆಗ್ತಾಳೆ ಅನ್ಬೇಕಾದ್ರೆ, ಓಹೋ ಇದಾ ವಿಷಯ, ಆಗಾದರೆ ಅದಕ್ಕೆ ನೀನು ತುಂಬ ಮಿಸ್ ಮಾಡ್ಕೋತಿದ್ಯಾ, ಟೆನ್ಷನ್ ಮಾಡ್ಕೊಬೇಡ ಬ್ರೋ, ಒಂದೆರಡು ದಿನದಲ್ಲಿ ಅದಕ್ಕೆ ಹುಷಾರಾಗ್ತಾರೆ, ಸಾಹೇಬ್ರೆ ಅಂತ ಬಂದೇ ಬರ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ ಅವನಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಸರಿ ಹ್ಯಾಂಡ್ ವಾಶ್ ಮಾಡ್ಕೊಬರ್ತೀನಿ ಅಂತ ನಚಿಕೇತ್ ಹೋಗ್ತಾ ಇರಬೇಕಾದ್ರೆ ಇವನು ಭೂಮಿಗೆ ವಿಡಿಯೋ ಕಾಲ್ ಮಾಡ್ತಾ ಇರ್ತಾನೆ. ಏನಿದು ಅಪರೂಪಕ್ಕೆ ವಿಡಿಯೋ ಕಾಲ್ ಮಾಡಿದ್ರಲ್ಲ ಸಾಹೇಬ್ರೆ ಅಂತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ಸುಮ್ಮನೆ ಮಾಡಿದೆ, ಹೇಗಿದೆಯಾ ಅಂತ ಕೇಳ್ತಾ ಇರ್ತಾನೆ. ಸರಿ ನಾನು ಚೆನ್ನಾಗಿದ್ದೀನಿ, ಅತ್ತೆ ನಿಮಗೋಸ್ಕರ ಹುಳಿ ಸಾರು ಪಲ್ಯ ಎಲ್ಲ ಮಾಡಿಕೊಡ್ಸಿದ್ದಾರೆ, ಹೊಟ್ಟೆ ತುಂಬ ಊಟ ಮಾಡಿ ನಚಿಕೇತ್ ತಂದ್ಕೊಟ್ನ ಅಂದಾಗ, ತಂದ್ಕೊಟ್ಟ ಅಂತ ಹೇಳ್ಬೇಕಾದ್ರೆ, ನೀನು ಊಟ ಮಾಡ್ದ ಅಂತ ಕೇಳ್ತಾ ಇರ್ತಾನೆ. ಇಲ್ಲ ಅಂತ ಹೇಳಿದ್ದಕ್ಕೆ, ಈ ಮೆಂಟಲ್ ನನಗೆ ಗೊತ್ತಾಗಲ್ವಾ, ಗಾಯ ಆಗಿರೋದು ಕಾಲಿಗೆ, ನೀನು ತಲೆಗಲ್ಲ, ನೀನು ಊಟ ಮಾಡ್ಬೇಕು ತಾನೆ ಅಂತ ಬೈತಾ ಇರಬೇಕಾದ್ರೆ, ಅದು ಹಾಗಲ್ಲ ಸಾಹೇಬ್ರೆ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಸಂಗೀತ, ಏನೋ ಮಗನೇ ನನ್ನ ಸೊಸೆನ ಬೈತಾ ಇದೆಯಲ್ವಾ, ಈಗಷ್ಟೇ ಹಣ್ಣು ತಿಂದ್ಲು ಕಣೋ, ಅದಕ್ಕೆ ಸ್ವಲ್ಪ ಊಟ ಲೇಟಾಗಿ ತಂದೆ, ಏನು ಈ ಥರ ತಕ ಅಂತ ಕುಣಿತಿದೆಯಲ್ಲ, ನನಗೆ ಗೊತ್ತು ಊಟ ಮಾಡಿಸೋದು, ನಿನ್ನ ತಮ್ಮ ಊಟ ತಂದಿದ್ದಲ್ವಾ, ನೀನು ಅಲ್ಲಿ ನೆಮ್ಮದಿಯಾಗಿ ಊಟ ಮಾಡು, ನಾನು ಇಲ್ಲಿ ಊಟ ಮಾಡಿಸ್ತೇನೆ ಅಂದ್ಬಿಟ್ಟು ಭೂಮಿ ಫೋನ್ ಕಟ್ ಮಾಡು ಅಂತ ಅಂದ್ಬಿಟ್ಟು ಪ್ರೀತಿಯಿಂದ ಭೂಮಿಗೆ ಊಟ ಮಾಡಿಸ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.